ಸದ್ಯ ಎಲ್ಲೆಲ್ಲೂ ಡಿವೋರ್ಸ್ ಸುದ್ದಿ ಹೆಚ್ಚಾಗಿದೆ. ಅದರಲ್ಲಿಯೂ ಬಣ್ಣದ ಲೋಕದಲ್ಲಿ ತುಸು ಜಾಸ್ತಿನೇ. ಕಳೆದ ಕೆಲ ವರ್ಷಗಳಿಂದ ರಾಧಾರಮಣ ಧಾರಾವಾಹಿ ಖ್ಯಾತಿಯ ನಟಿ ಅನುಷಾ ಹೆಗಡೆ ಅವರ ಡಿವೋರ್ಸ್ ಸುದ್ದಿ ಹಬ್ಬಿತ್ತು. ಅಂತೆಯೇ ಅನುಷಾ ಹೆಗಡೆ ಅವರು ತಮ್ಮ ಪತಿ ಪ್ರತಾಪ್ ಸಿಂಗ್ ಅವರಿಂದ ವಿಚ್ಛೇದನ ಪಡೆದಿರುವುದಾಗಿ ಇತ್ತೀಚೆಗೆ ಪೋಸ್ಟ್ ಹಂಚಿಕೊಂಡಿದ್ದಾರೆ. ರಾಧಾರಮಣ ಧಾರಾವಾಹಿಯಲ್ಲಿ ನೆಗೆಟಿವ್ ರೋಲ್ ಮೂಲಕ ಕನ್ನಡ ಕಿರುತೆರೆಯಲ್ಲಿ ಗುರುತಿಸಿಕೊಂಡ ಅನುಷಾ ಹೆಗಡೆ ಅವರು ತೆಲುಗು ಧಾರಾವಾಹಿ ಸೆಟ್ನಲ್ಲಿ ಪ್ರತಾಪ್ ಸಿಂಗ್ ಅವರನ್ನ ಭೇಟಿಯಾಗಿದ್ದರು. ಇಬ್ಬರ ನಡುವೆ ಪ್ರೀತಿ ಮೊಳಕೆ ಒಡೆದು ಕುಟುಂಬಸ್ಥರ ಸಮ್ಮತಿಯೊಂದಿಗೆ 2020ರ ಫೆಬ್ರವರಿ 12ರಂದು ಹೈದರಾಬಾದ್ನ ತರಾಮತಿ ಬಾರಾಧಾರಿ ಅರಮನೆಯಲ್ಲಿ ಭವ್ಯವಾಗಿ ವಿವಾಹವಾಗಿದ್ದರು. ಇದೀಗ ನಟಿ ಅನುಷಾ ಹೆಗಡೆ ಅವರು ತಮ್ಮ ಪತಿ ಪ್ರತಾಪ್ ಸಿಂಗ್ ಅವರಿಂದ ವಿಚ್ಛೇದನ ಪಡೆದಿದ್ದಾರೆ. ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದರು ಅನುಷಾ. ನಿಮ್ಮಲ್ಲಿ ಹಲವರಿಗೆ ತಿಳಿದಿರಬಹುದು, 2023ರಿಂದ ನನ್ನ ದಾಂಪತ್ಯದಲ್ಲಿ ಒಂದು ಪರಿವರ್ತನೆ ನಡೆಯುತ್ತಿದೆ. 2025ರಿಂದ ನಾವು ಔಪಚಾರಿಕವಾಗಿ ಮತ್ತು ಕಾನೂನುಬದ್ಧವಾಗಿ ಬೇರ್ಪಟ್ಟಿದ್ದೇವೆ ಎಂದು ನಿಮಗೆ ತಿಳಿಸಲು ನಾನು ಈ ಪೋಸ್ಟ್ ಬರೆಯುತ್ತಿದ್ದೇನೆ. ನಿಮ್ಮ ತಿಳುವಳಿಕೆ ಮತ್ತು ನಿರಂತರ ಬೆಂಬಲಕ್ಕೆ ಧನ್ಯವಾದಗಳು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅನುಷಾ ಹೆಗಡೆ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಮುಂದುವರೆದು, ನನ್ನ ಜೀವನದ ಈ ಅಧ್ಯಾಯವು ಪರಸ್ಪರ ಗೌರವ ಮತ್ತು ತಿಳುವಳಿಕೆಯೊಂದಿಗೆ ಮುಕ್ತಾಯಗೊಂಡಿದೆ. ನಾನು ಈಗ ನನ್ನ ವೃತ್ತಿ, ನನ್ನ ಕುಟುಂಬ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ಶಾಂತಿ ಮತ್ತು ಸ್ಪಷ್ಟತೆಯೊಂದಿಗೆ ಗಮನ ಹರಿಸಲು ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಕ್ಯಾಪ್ಷನ್ ಬರೆದುಕೊಂಡಿದ್ದಾರೆ ಅನುಷಾ ಹೆಗಡೆ. ಅಂದಹಾಗೆ, ತೆಲುಗು ಧಾರಾವಾಹಿಯ ಸೆಟ್ನಲ್ಲಿ ಇವರಿಬ್ಬರ ಪರಿಚಯ ಆಗಿತ್ತು. ಆದರೆ ಇದು ಅರೇಂಜ್ ಮ್ಯಾರೇಜ್ ಎಂದು ಅನುಷಾ ಗೌಡ ಹೇಳಿಕೊಂಡಿದ್ದಾರೆ. ಹಿಂದೂ ಸಂಪ್ರದಾಯದಂತೆ ವೇದ ಮಂತ್ರೋಪಚಾರಗಳೊಂದಿಗೆ 5 ಗಂಟೆಗಳ ಕಾಲ ಇವರ ಮದುವೆ ಕಾರ್ಯಕ್ರಮ ನಡೆದಿತ್ತು. ಇವರಿಬ್ಬರ ರಾಯಲ್ ಸ್ಟೈಲ್ ವೆಡ್ಡಿಂಗ್ ಫೋಟೋಗಳು ಸಖತ್ ಗಮನ ಸೆಳೆದಿದ್ದವು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.